ಕಾಫಿ. ಹಾಂ ಹಾಂ ಸರ್. ಏನು ತೇಜಸ್ ಇವತ್ತು ನಮ್ಮ ಮನೇಲಿ ವರ್ಕ್ ಮಾಡ್ತಿದ್ದೀರಾ? ಸರ್ ಅದು ಆಫೀಸಲ್ಲಿ ವೈಫೈ ಇಲ್ವಲ್ಲ. ಆ್ಯಕ್ಚುಲಿ ತುಂಬ ದಿವಸದಿಂದ ಪ್ರಾಬ್ಲಮ್ ಕೊಡ್ತಾಯಿತ್ತು, ನಂಗೆ ಗೊತ್ತಿತ್ತು ಇಟ್ ವಿಲ್ ಗೋ ಔಟ್ ಅಂತ. ಏನು ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕಿತ್ತು. ಇಲ್ಲ ನಂಗೆ ತೇಜಸ್ ಯು ಕ್ಯಾನ್ ಸ್ಟೇ, ಇಟ್ಸ್ ಓಕೆ. ನಂಗೆ ಗೊತ್ತು ನೀನೇನು ಹೇಳಬೇಕು ಅಂತಿದ್ಯಾ ಅಂತ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಿಡು. ಯಾ ಪ್ಲೀಸ್ ಯು ಕ್ಯಾನ್ ಕಂಟಿನ್ಯೂ. ಇದೇ ಪ್ರಾಬ್ಲಮ್. ನಾನು ಏನು ಹೇಳ್ತೀನಿ ಅನ್ನೋದನ್ನೇ ಕೇಳಿಸ್ಕೊಳ್ಳೋದಿಲ್ಲ. ಯಾವಾಗಲೂ ನನಗೆಲ್ಲ ಗೊತ್ತು, ನಾನೊಬ್ಬ ದೊಡ್ಡ ಮೇಧಾವಿ ಅನ್ನೋದನ್ನು ತೋರಿಸ್ಕೊಳ್ಳೋದ್ರಲ್ಲೇ ಇರ್ತೀರ. ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತಾ ಇದ್ದೀನೋ ಅಥವಾ ಕಾಂಪಿಟೇಷನ್ ಆಡ್ತಿದ್ದೀನೋ ಒಂದು ಗೊತ್ತೇ ಆಗೋದಿಲ್ಲ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಜೊತೆಯಾಗಿ ಹೆಜ್ಜೆ ಹಾಕುವಂಥ ಒಂದು ಸಂಬಂಧ. ಆದರೆ ನೀವು ಯಾವಾಗಲೂ ನನಗಿಂತ ಒಂದು ಹೆಜ್ಜೆ ಮುಂದೆ ಇರೋಕೆ ಪ್ರಯತ್ನ ಪಡ್ತಾ ಇರ್ತೀರ. ಅದಕ್ಕೆ ನಾನು ಇನ್ನೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ನಿಮ್ಮ ಮೇಲೆ ಚೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇನ್ನೊಬ್ಬ ವ್ಯಕ್ತಿ ಜೊತೆ ನಿಮ್ಮ ಮೇಲೆ ಚೀಟ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ನೀನು 6 ವರ್ಷದಿಂದ ನನ್ನ ಮೇಲೆ ಚೀಟ್ ಮಾಡ್ತಾ ಇದೆಯಾ ಅಂತ. ತೇಜಸ್, ನಾನು ಹೇಳಿದ್ದೆ ತಾನೇ ನಿಮಗೆ, ಇವಳು ನಾನು ಮಲಗಿದ ಮೇಲೆ ಬೇರೆಯವ್ರ ಜೊತೆ ಕಾಲಲ್ಲಿ ಐ ಲವ್ ಯು, ಐ ಮಿಸ್ ಯು ಅಂತೆಲ್ಲ ಮಾತಾಡ್ತಾ ಇರ್ತಾಳೆ ಅಂತ. ನೀವು ಇಲ್ಲ ಸರ್ ಅದು ಹೆಂಗಾಗುತ್ತೆ ಅಂತ ಹೇಳ್ತಾ ಇದ್ರಿ. ತೆಗಿರಿ, 100 ರೂಪಾಯಿ ತೆಗಿರಿ. ಬರೀ ನಿಮ್ಮ ಜೊತೆ ಅಲ್ಲ ಮೇಡಮ್, ಆಫೀಸಲ್ಲೂ ಹಿಂಗೇನೆ. ಯಾವಾಗಲೂ ನನಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಾ ಅಥವಾ ಚೆಸ್ ಆಡ್ತಾ ಇದ್ದೀನಾ ಒಂಚೂರು ಅರ್ಥ ಆಗಲ್ಲ ನನಗೆ. ಅದಕ್ಕೆ 6 ವರ್ಷದಿಂದ ನಿಮ್ಮ ಹತ್ರ ದುಡ್ಡು ತೊಗೊಂಡು ನಾನು ಯಾವುದೋ ಬೇರೆ ಕಂಪನಿಲಿ ಕದ್ದು ಮುಚ್ಚಿ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ನೀವು 6 ವರ್ಷದಿಂದ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳಿದ್ದೆ ತಾನೇ ನಿನಗೆ, ನಮ್ಮ ಕಂಪ್ನಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ, ತೇಜಸ್ಸು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಂತ. ನೀನು ನನ್ನ ಮಾತೇ ಕೇಳಿಲ್ಲ. ಕೊಡು, 100 ರೂಪಾಯಿ ಕೊಡು. ಹೌದು, ನೀವು ಯಾವುದೋ ಬೇರೆ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಯಾವ ಕಂಪ್ನಿ ಅದು? ಅದು ನಿಮ್ಮ ವೈಫ್ ನಡೆಸ್ತಾರೋ ಕಂಪನಿ. ನೀನು ಯಾರ್ದೋ ಜೊತೆ ಚೀಟ್ ಮಾಡ್ತಿದ್ದೀನಿ ಅಂತ ಹೇಳ್ದೆಯಲ್ಲ, ಅದ್ಯಾರು? ತೇಜಸ್. ನಂಗೆ ಗೊತ್ತಿತ್ತು ನೀವಿಬ್ರು ನನ್ನ ಬೀದಿಗೆ ತರ್ತೀರಾ ಅಂತ.